ಅವಲಕ್ಕಿಯಲ್ಲೂ ಕೂಡ ಎಷ್ಟೊಂದು ಥರದ ಅವಲಕ್ಕಿಯನ್ನು ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್. ತುಂಬ ರೀತಿಯ ಬೇರೆ ಬೇರೆ ರೀತಿಯದ್ದು ಅವಲಕ್ಕಿಯನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಆಲೂ ಪೋಹನ ಮಾಡಿ ನಿಮಗೆ ಮೊದಲು ಒಂದು ಸರಿ ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ಬೋದು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಆಲೂ ಪೋಹ ಹೇಗೆ ಚೆನ್ನಾಗಿರುತ್ತೋ ಹಾಗೆ ಇದು ಚೆನ್ನಾಗಿರುತ್ತೆ. ಯಾವ ಥರ ಹೆಂಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಮಾಡಿರುವಂಥ ಅವಲಕ್ಕಿ ತುಂಬಾ ಒಂಥರ ಡಿಫ್ರೆಂಟ್ ಆಗಿದೆ. ನೀವು ಬಹುಶಃ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ನನ್ನದೇ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಭಾಳ ಸರಿ ಈ ಥರದ್ದು ಅವಲಕ್ಕಿನ ಮಾಡಿದ್ದೀನಿ, ಭಾಳ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಒಂಥರ ಆಲೂ ಪೋಹನೂ ನೀವು ಮಾಡಿದ್ದಿದ್ರೆ ಒಮ್ಮೆ ನನ್ನ ವಿಡಿಯೋ ನೋಡಿದಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ. ಅದ್ರ ಥರನೇ ಇದೂ ಹಾಗೆ ಚೆನ್ನಾಗಾಗುತ್ತೆ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅವಲಕ್ಕಿ ಉಪ್ಪಿಟ್ಟು ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ಇಷ್ಟ ಇರುತ್ತೆ, ಎಷ್ಟೋ ಜನರಿಗೆ ಇಷ್ಟ ಆಗಲ್ಲ ಅಲ್ವಾ. ಆದರೆ ಈ ಥರ ಮಾಡಿದಾಗ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನೊಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಅವಲಕ್ಕಿಗೆ ಜಾಸ್ತಿನೇ ಬೇಕಾಗುತ್ತೆ. ನಾರ್ಮಲಾಗಿ ನಾವು ಯಾವುದಾದ್ರೂ ಅಡುಗೆ ಮಾಡುವಾಗ ಇಷ್ಟು ಎಣ್ಣೆ ಬೇಕಾಗಲ್ಲ, ಆದರೆ ಅವಲಕ್ಕಿಗೆ ಜಾಸ್ತಿ ಬೇಕು. ಹಾಗೆ ಕಡಲೆ ಬೀಜ ಅಂದರೆ ಶೇಂಗಾ, ಅದು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ, ನಂಗೆ ಸ್ವಲ್ಪ ಇಷ್ಟ ಅಂತ ಅವಲಕ್ಕಿಯಲ್ಲಿ. ಆಮೇಲೆ ಉದ್ದಿನಬೇಳೆ, ನಮ್ಮ ಕಡೆ ಉದ್ದಿನಬೇಳೆ ಹಾಕ್ತೀವಿ, ನೀವು ಹಾಕಲ್ಲ ಅಂದರೆ ಸ್ಕಿಪ್ ಮಾಡಿ, ಹಾಕ್ತೀರಾ ಅಂದರೆ ಹಾಕ್ಬೋದು ಉದ್ದಿನಬೇಳೆ. ಆಮೇಲೆ ಒಂದು ಈರುಳ್ಳಿಯನ್ನು ಈ ಥರ ಉದ್ದುದ್ದವಾಗಿ ನಾನು ಹೆಚ್ಚಿಟ್ಕೊಂಡಿದ್ದೆ. ಒಂದೊಂದು ಸರಿ ಉದ್ದ, ಒಂದು ಸರಿ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಕಾಳು ಹಾಕಿದ್ದೆ ಫಸ್ಟೇ, ಉದ್ದಿನಬೇಳೆಗಿಂತ ಫಸ್ಟೇ ಸಾಸಿವೆ ಕಾಳು, ಜೀರಿಗೆ ಅವೆಲ್ಲ ಹಾಕಿ, ಆಮೇಲೆ ಒನಿಯನ್ ಹಾಕಿ, ಅದಾದಮೇಲೆ ಕರಿಬೇವನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ನಾನು ಕ್ಯಾಬೇಜನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇದೇ ಇವತ್ತಿನ ಮೇನ್ ಅವಲಕ್ಕಿಯಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು. ಕ್ಯಾಬೇಜನ್ನು ತುಂಬ ಎಳೆದಾದ ಕ್ಯಾಬೇಜ, ತುಂಬ ಚೆನ್ನಾಗಿತ್ತು, ಫ್ರೆಶ್ ಇತ್ತು. ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲದು ಫ್ರೈ ಆದಮೇಲೆ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನೊಂದು ಸಣ್ಣ ಕ್ಯಾಬೇಜ ಅದರಲ್ಲಿ ಅರ್ಧನ ಹಾಕಿದ್ದೀನಿ ಕಟ್ ಮಾಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡು. ಅದಾದಮೇಲೆ ಈಗ ಅರಿಶಿನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಹಿಂಗು ರುಚಿಗೆ ತಕ್ಕಂಗೆ, ಸ್ವಲ್ಪ ಹಿಂಗೆ ಹಾಕಿದರೆ ಅದರ ಟೇಸ್ಟ್ ಬರುತ್ತೆ ಅಲ್ವ, ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲದನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಕ್ಯಾಬೇಜ ಸ್ವಲ್ಪ ಬೇಯಬೇಕಾಗುತ್ತೆ, ಅದು ಎಳೆದಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ಇದೆಲ್ಲ ಒಗ್ಗರಣೆ ರೆಡಿ ಮಾಡೋಕ್ಕಿಂತ ಮೊದಲೇ ನಾನು ಅವಲಕ್ಕಿನ ಒಂದು ಸ್ವಲ್ಪ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ತೊಳೆದು ಅದನ್ನು ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷ ಮೊದಲೇ. ಈಗ ಅದನ್ನೆಲ್ಲ ಹಾಕಿದ್ಮೇಲೆ, ಅವಲಕ್ಕಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ನೀವು ನಿಮ್ಮ ರುಚಿಗೆ ಹೇಗೆ ನೀವು ಹಾಕ್ತೀರಾ ಹಾಗೆ, ನೀವು ಎಷ್ಟು ಅವಲಕ್ಕಿನ ಮಾಡ್ತೀರಾ ಅದು ಕ್ವಾಂಟಿಟಿ ಮೇಲೆ, ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಇವನ್ನೆಲ್ಲ ಹಾಕ್ಬೋದು. ನಾನು ಒಂದು 3-4 ಜನರ ಸಲುವಾಗಿ ಅವಲಕ್ಕಿ ಮಾಡಿದ್ದೆ, ಭಾಳ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಬೇಕಾದರೆ ಸ್ವಲ್ಪ ಜಸ್ಟ್ ಒಂದು ಅರ್ಧ ಸ್ಪೂನು, ಅಲ್ಲ ಅದಕ್ಕಿಂತ ಸಕ್ಕರೆ ನಾನು ಹಾಕಿದ್ದೀನಿ. ಕೆಲವೊಂದು ಸರಿ ಹಾಕ್ತೀನಿ, ಕೆಲವೊಂದು ಸರಿ ಹಾಕಲ್ಲ. ಹಾಕಲೇಬೇಕು ಅಂತ ಏನಿಲ್ಲ ಸಕ್ಕರೆನ. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿಬಿಡಿ. ತುಂಬ ನಿಂಬೆಹಣ್ಣಿನ ರಸ ಹಾಕಿದ್ರಂತೂ ಇನ್ನೂ ಚೆನ್ನಾಗಾಗುತ್ತೆ, ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನು ಈ ಅವಲಕ್ಕಿನ ಮಾಡಿದಾಗ ಎಲ್ಲರೂ ನಮ್ಮ ಮನೇಲಿ ಭಾಳ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲಿಂದ ಸ್ವಲ್ಪ ಸೇವು ಹಾಕಿ ನೀವು ಸರ್ವ್ ಮಾಡಿ, ಸಕ್ಕ ಟೇಸ್ಟ್ ಆಗಿರುತ್ತೆ. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು, ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದು ಒಂದು ಹಾಕಲಿಕ್ಕೆ ಆಗಿಲ್ಲ. ಸೊ ನೀವು ಅದ್ರ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಹೇಗನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.